ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ನವರಾತ್ರಿ 2025ರ 6ನೇ ದಿನ ಕಾತ್ಯಾಯಿನಿ ದೇವಿ ಪೂಜೆಗೆ ಮುಹೂರ್ತ, ಪೂಜೆ ವಿಧಾನ ಮಂತ್ರಗಳನ್ನು ಹೇಳ್ತಾ ಇದ್ದೀನಿ. ವಿಡಿಯೋನ ಎಲ್ಲಿಯೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ನವರಾತ್ರಿ ಹಬ್ಬದ 6ನೇ ದಿನದಂದು ತಾಯಿ ಕಾತ್ಯಾಯಿನಿಯನ್ನು ಪೂಜಿಸುವ ಪದ್ಧತಿ ಇದೆ. ಕಾತ್ಯಾಯಿನಿ ದೇವಿಯು ದುರ್ಗಾದೇವಿಯ 6ನೇ ಅವತಾರವಾಗಿದ್ದಾಳೆ. 2025ರ ನವರಾತ್ರಿ ಹಬ್ಬದ 6ನೇ ದಿನದಂದು ಕಾತ್ಯಾಯಿನಿ ದೇವಿಯನ್ನು ಪೂಜಿಸಲು ಶುಭ ಮುಹೂರ್ತ. ಕಾತ್ಯಾಯಿನಿ ದೇವಿಯನ್ನು ಪೂಜಿಸುವ ವಿಧಾನ, ಮಹತ್ವ ಮತ್ತು ಮಂತ್ರಗಳು ಹೀಗಿವೆ. ಈಗಾಗಲೇ 2025ರ ನವರಾತ್ರಿ ಹಬ್ಬದ 5 ದಿನಗಳು ಮುಕ್ತಾಯಗೊಂಡಿದ್ದು, 6ನೇ ದಿನದಂದು ದುರ್ಗಾದೇವಿಯ 6ನೇ ರೂಪವನ್ನು ಪೂಜಿಸಲಾಗುತ್ತದೆ. ನವರಾತ್ರಿ ಹಬ್ಬದ 6ನೇ ದಿನದಂದು ದುರ್ಗಾದೇವಿಯ 6ನೇ ರೂಪವಾದ ಕಾತ್ಯಾಯಿನಿ ದೇವಿಯನ್ನು ಪೂಜಿಸಲಾಗುವುದು. ನವರಾತ್ರಿಯ 6ನೇ ದಿನದಂದು ಕಾತ್ಯಾಯಿನಿ ದೇವಿಯನ್ನು ಪೂಜಿಸುವುದರಿಂದ ಸಂತೋಷ ಮತ್ತು ಸಮೃದ್ಧಿ ಸಿಗುತ್ತದೆ ಮತ್ತು ಅಪೇಕ್ಷಿತ ಫಲಿತಾಂಶಗಳು ದೊರೆಯುತ್ತವೆ ಎನ್ನುವ ನಂಬಿಕೆ ಇದೆ. ಭಗವತಿ ದೇವಿಯ ಈ ರೂಪವನ್ನು ಯಶಸ್ಸು ಮತ್ತು ಖ್ಯಾತಿಯ ಸಂಕೇತವೆಂದು ಪರಿಗಣಿಸಲಾಗುತ್ತದೆ. 2025ರ ನವರಾತ್ರಿ ಹಬ್ಬದ 6ನೇ ದಿನ ಯಾವ ಶುಭ ಮುಹೂರ್ತದೊಂದಿಗೆ ಆರಂಭವಾಗುತ್ತದೆ ಹಾಗೂ ಈ ದಿನದ ಪ್ರಮುಖ ವಿಚಾರಗಳು ಯಾವುವು ಅಂತ ನೋಡೋಣ ಬನ್ನಿ. 6ನೇ ದಿನದ ಕಾತ್ಯಾಯಿನಿ ದೇವಿಯ ಪೂಜೆಯ ವಿಶೇಷ ಏನಪ್ಪ ಅಂತಂದರೆ, ದೇವಿಗೆ ಕೆಂಪು ಬಣ್ಣದ ಹೂಗಳನ್ನು ಅರ್ಪಿಸಬೇಕು. ನವರಾತ್ರಿ 6ನೇ ದಿನದಂದು ದುರ್ಗಾದೇವಿಗೆ ಕೆಂಪು ಗುಲಾಬಿಗಳು ಅಥವಾ ಕೆಂಪು ದಾಸವಾಳಗಳನ್ನು ಅರ್ಪಿಸುವುದರಿಂದ ಭಕ್ತನ ಆಸೆಗಳು ಈಡೇರುತ್ತವೆ ಎನ್ನುವ ನಂಬಿಕೆ ಇದೆ. ಈ ಶುಭ ದಿನದಂದು ದೇವಿಗೆ ಜೇನುತುಪ್ಪವನ್ನು ನೈವೇದ್ಯವಾಗಿ ಅರ್ಪಿಸಬೇಕು. ಕಾತ್ಯಾಯಿನಿಗೆ ಜೇನುತುಪ್ಪ ನೈವೇದ್ಯ ಮಾಡುವುದರಿಂದ ಆಕೆಯ ಅನುಗ್ರಹ ಪ್ರಾಪ್ತವಾಗುತ್ತದೆ. ಜೇನುತುಪ್ಪವಲ್ಲದೆ ಸಿಹಿ ತಿಂಡಿಗಳು, ಹಲ್ವಾ, ಬೆಲ್ಲ ಅಥವಾ ಸಿಹಿ ಪಾನ ಅನ್ನು ಸಹ ತಾಯಿಗೆ ಅರ್ಪಿಸಬಹುದು. ಈ ದಿನ ಬೂದು ಬಣ್ಣದ ಬಟ್ಟೆಯನ್ನು ಧರಿಸಬೇಕು. ಪೂಜೆಯ ಮಹತ್ವವೇನು ಅಂತ ನೋಡೋದಾದರೆ, ಭಕ್ತರು ಈ ಶುಭ ದಿನದಂದು ದುರ್ಗಾದೇವಿಯ 6ನೇ ರೂಪವನ್ನು ಅಥವಾ ಕಾತ್ಯಾಯಿನಿಯನ್ನು ಪೂಜಿಸುತ್ತಾರೆ. ಕಾತ್ಯಾಯಿನಿ ದೇವಿಯನ್ನು ಯೋಧ ದೇವತೆ ಎಂದು ಕರೆಯುತ್ತಾರೆ. ಆಕೆಯು ಚಿನ್ನದ ಮೈಬಣ್ಣವನ್ನು ಹೊಂದಿದ್ದಾಳೆ. ಸಿಂಹವನ್ನು ತನ್ನ ವಾಹನವನ್ನಾಗಿ ಮಾಡಿಕೊಂಡಿದ್ದಾಳೆ. ಆಕೆಯ ಒಪ್ಪಿಗೆ ಇಲ್ಲದೆ ಯಾರೂ ಅವಳನ್ನು ನೋಡಲು ಸಹ ಸಾಧ್ಯವಿಲ್ಲ. ಆಕೆಯ 4 ಕೈಗಳಲ್ಲಿ ಪ್ರತಿಯೊಂದರಲ್ಲೂ ಕತ್ತಿ ಮತ್ತು ಅರಳಿದ ಕಮಲ ಹಾಗೂ ಅಭಯ ಮುದ್ರೆಯನ್ನು ಹಿಡಿದುಕೊಂಡಿರುತ್ತಾಳೆ. ಆಕೆ ಗುರುವಿನ ಅಧಿಪತಿಯಾಗಿರುವುದರಿಂದ ಜಾತಕದಲ್ಲಿ ದುರ್ಬಲ ಗುರು ಇರುವ ಯಾರಾದರೂ ದೇವಿಯನ್ನು ಪ್ರಾರ್ಥಿಸಿದರೆ ಗುರುವಿನ ಸ್ಥಾನ ಸದೃಢವಾಗುತ್ತದೆ. ಕಾತ್ಯಾಯಿನಿಯ ಪೂಜೆ ವಿಧಾನವನ್ನು ನೋಡೋದಾದರೆ, ನವರಾತ್ರಿ ಹಬ್ಬದ 6ನೇ ದಿನ ಕಾತ್ಯಾಯಿನಿ ದೇವಿಯನ್ನು ಪೂಜಿಸುವುದಕ್ಕಾಗಿ ಮುಂಜಾನೆ ಬೇಗ ಎದ್ದು ಸ್ನಾನ ಮಾಡಿ ಶುದ್ಧರಾಗಬೇಕು. ದೇವರ ಕೋಣೆಯನ್ನು ಅಥವಾ ಪೂಜೆ ಮಾಡುವ ಸ್ಥಳವನ್ನು ಶುದ್ಧೀಕರಿಸಿ ದೇವಿಗೆ ಹೂವು, ಅರಿಶಿನ, ಕುಂಕುಮ ಹಾಗೂ ಚಿನ್ನಾಭರಣಗಳಿಂದ ಅಲಂಕರಿಸಬೇಕು. ದೇವಿಯ ಮುಂದೆ ದೀಪವನ್ನು ಹಚ್ಚಬೇಕು. ಕಾತ್ಯಾಯಿನಿ ದೇವಿಗೆ ಆಯಾ ಕಾಲಕ್ಕೆ ದೊರೆಯುವ ಹಣ್ಣುಗಳನ್ನು, ಸಿಹಿ ತಿಂಡಿಗಳನ್ನು ನೈವೇದ್ಯವಾಗಿ ಅರ್ಪಿಸಬೇಕು. ದುರ್ಗಾ ಸಪ್ತಶತಿಯನ್ನು ಪಠಿಸಬೇಕು. ಹವನ ಮಾಡಬೇಕು. ದುರ್ಗಾ ಸಪ್ತಶತಿಯನ್ನು ಸಂಪೂರ್ಣವಾಗಿ ಪಠಿಸಲು ಸಾಧ್ಯವಾಗದೇ ಇದ್ದರೆ ದುರ್ಗಾ ಕವಚವನ್ನು ಓದಬಹುದು. ಸಂಜೆ ಆರತಿ ಮಾಡಿ ಪಠಿಸಬೇಕು ಮತ್ತು ಪೂಜೆ ಮಾಡಬೇಕು. ದೇವಿಗೆ ಪ್ರಸಾದವನ್ನು ಅರ್ಪಿಸಿದ ನಂತರ ಸಾತ್ವಿಕ ಆಹಾರವನ್ನು ಸೇವಿಸಬೇಕು. ಕಾತ್ಯಾಯಿನಿ ದೇವಿಗೆ ಸಂಬಂಧಿಸಿದ ಕಥೆಯನ್ನು ನೋಡುವುದಾದರೆ, ಹಿಂದೂ ಧರ್ಮಗ್ರಂಥಗಳ ಪ್ರಕಾರ ಒಮ್ಮೆ ಪಾರ್ವತಿ ದೇವಿಯು ಕಾತ್ಯಾಯನ ಋಷಿ ಎಂಬ ನಿಷ್ಠಾವಂತ ಭಕ್ತನನ್ನು ಹೊಂದಿದ್ದಳು. ಕಾತ್ಯಾಯನ ಋಷಿ ಮತ್ತು ಅವನ ಪತ್ನಿಗೆ ಮಕ್ಕಳಿಲ್ಲದ ಕಾರಣ ಅವರು ಪಾರ್ವತಿ ದೇವಿಯನ್ನು ತನ್ನ ಮಗಳಾಗಿ ಪಡೆಯಲು ಕಠಿಣ ತಪಸ್ಸು ಮಾಡಲು ಪ್ರಾರಂಭಿಸಿದರು. ಪಾರ್ವತಿ ದೇವಿ ತನ್ನ ಮೇಲಿನ ಅವನ ಭಕ್ತಿಯನ್ನು ಕಂಡಾಗ ಅವಳು ಬಯಸಿದ ಆಸೆಯನ್ನು ನೀಡುತ್ತಾಳೆ ಮತ್ತು ಅವನ ಮಗಳಾಗಿ ಭೂಮಿಗೆ ಬರುತ್ತಾಳೆ. ಕಾತ್ಯಾಯನ ಋಷಿಯಿಂದ ಅವಳಿಗೆ ಕಾತ್ಯಾಯಿನಿ ಎಂಬ ಹೆಸರನ್ನು ನೀಡಲಾಯಿತು. ಕಾತ್ಯಾಯಿನಿ ದೇವಿಯ ಮಂತ್ರಗಳನ್ನು ನೋಡೋದಾದರೆ, ಕಾತ್ಯಾಯಿನಿ ಮಹಾಮಾಯಿ ಮಹಾಯೋಗ್ಯನ್ಯಾಧೀಶ್ವರಿ ನಂದಗೋಪಸುತಂ ದೇವಿ ಪತಿಮೇ ಕುರುತೇ ನಮಃ. ಯಾ ದೇವಿ ಸರ್ವಭೂತೇಷು ಮಾಂ ಕಾತ್ಯಾಯಿನಿ ರೂಪೇಣ ಸಂಸ್ಥಿತ. ನಮಸ್ತಸ್ಯ 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 ನಮೋ ನಮಃ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಓಂ ಕ್ಲೀಂ ಕಾತ್ಯಾಯಿನಿ ಮಹಾಮಾಯಾ
ಮಹಾಯೋಗಿನ್ಯಗೀಶ್ವರಿ ನಂದಗೋಪಸುತಂ ದೇವಿ ಪತಿಂ ಮೇ ಕುರುತೆ ನಮಃ. ನೋಡಿದ್ರಲ್ಲ, ನಾನು ಇವತ್ತಿನ ವಿಡಿಯೋದಲ್ಲಿ ದೇವಿ ಕಾತ್ಯಾಯಿನಿಯ ಪೂಜೆ ವಿಧಾನ, ಮಹತ್ವ, ಕಥೆ ಮತ್ತು ಮಂತ್ರಗಳನ್ನು ಹೇಳಿದ್ದೀನಿ. ವಿಡಿಯೋನ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ಮರಿಬೇಡಿ. ನಾನು ಕೊಟ್ಟಿರೋ ಮಾಹಿತಿ ಎಲ್ಲಾದರೂ ತಪ್ಪಿದ್ದಲ್ಲಿ ದಯವಿಟ್ಟು ಕ್ಷಮೆ ಇರಲಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಸರ್ವೇ ಜನ ಸುಖಿನೋ ಭವಂತು.